ನೋಡಿ ಕಲರು ಯಾವ ರೀತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಏನಿದೆ ಅಂತ ನೋಡೋಣ. ಮಧ್ಯಾಹ್ನ ಊಟ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿ ಕೂಡ ಮಾಡೋದಕ್ಕೆ ಹೋಗಬೇಕು. ಅಷ್ಟರೊಳಗಡೆ ಕಾಫಿ ಟೀ ಏನಾದ್ರು ಕುಡಿಬೇಕಲ್ವ. ಇವತ್ತು ನಾನು ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ಬನ್ನಿ ಗ್ರೀನ್ ಟೀ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಗ್ರೀನ್ ಟೀ ತುಂಬ ಒಳ್ಳೆಯದು. ಹಾಲು ಸಕ್ಕರೆ ಏನೂ ಹಾಕ್ತೇನೆ ಗ್ರೀನ್ ಟೀನ ಮಾಡಿಕೊಂಡು ಕುಡಿಯೋಣ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಬನ್ನಿ. ಗ್ರೀನ್ ಟೀಯನ್ನು ಕುಡಿಯೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದೆ. ಬ್ಯಾಕ್ಟೀರಿಯಾಗಳನ್ನು ತಡೆಗಟ್ಟುತ್ತೆ. ಹೊಟ್ಟೆ ನೋವಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ತಲೆನೋವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಈ ಒಂದು ಗ್ರೀನ್ ಟೀಗೆ ಇದೆ. ಬೊಜ್ಜನ್ನು ಕರಗಿಸ್ಬೇಕು ಅನ್ನೋರು ಯಾರಾದರೂ ಇದ್ದರೆ ಅವರು ಕೂಡ ಈ ಗ್ರೀನ್ ಟೀಯನ್ನು ಕುಡಿಯೋದ್ರಿಂದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಬೊಜ್ಜು ಅಂತಂದರೆ ಇದು ಕೊಲೆಸ್ಟ್ರಾಲನ್ನು ಕೂಡ ಕರಗಿಸುತ್ತೆ ಗ್ರೀನ್ ಟೀ. ಯಾರಾದರೂ ಸಣ್ಣ ಆಗಬೇಕು ಅಂತ ಇದ್ದರೆ ಅವರು ಕೂಡ ಈ ಗ್ರೀನ್ ಟೀಯನ್ನು ಉಪಯೋಗಿಸಿ ಸಣ್ಣ ಆಗ್ಬೋದು. ಅಷ್ಟೇ ಅಲ್ಲ, ಕ್ಯಾನ್ಸರ್ ಕಾರಕ ಬ್ಯಾಕ್ಟೀರಿಯಾಗಳು ಏನಿದೆ ಅದನ್ನು ಕೂಡ ತಡೆಗಟ್ಟುವಂತಹ ಶಕ್ತಿ ಈ ಒಂದು ಗ್ರೀನ್ ಟೀನಲ್ಲಿ ಇದೆ. ಅದಕ್ಕೆ ಉಪಯೋಗಿಸಿರುವಂತಹ ಒಂದು ಹರ್ಬಲ್ ಏನಿದೆ ಎಲೆಗಳು, ಅದರಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಅಂಶಗಳನ್ನು ಅದರಲ್ಲಿ ಸೇರಿಸಿದ್ದಾರೆ. ಅದರಿಂದ ಬಹಳ ಒಳ್ಳೆಯದು ಗ್ರೀನ್ ಟೀ ಕುಡಿಯೋದ್ರಿಂದ. ಒಂದು ಸಲ ಕುಡೀರಿ ಸಾಕು. ಬೆಳಗ್ಗೆ ಅಥವಾ ರಾತ್ರಿ ಕುಡಿಬೋದು ಇದನ್ನು. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಈಸಿಯಾಗಿ ಮಾಡ್ಕೊಳ್ಬೋದು. ಯಾರಾದರೂ ಸಕ್ಕರೆ ಬೇಡ ಅಂದರೆ ಸಕ್ಕರೆ ಇಲ್ಲದೇ ಹಾಗೂ ಹಾಲು ಬೇಡ ಅಂದರೆ ಹಾಲು ಇಲ್ಲದೇ, ಎರಡೂ ಇಲ್ಲದೇ ಗ್ರೀನ್ ಟೀಯನ್ನು ಮಾಡಿ ಕುಡಿಬೋದು. ಗ್ರೀನ್ ಟೀ ಯಾವ ರೀತಿ ಸುಲಭವಾಗಿ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಇವಾಗ 3/4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ. ಸ್ಟವ್ ಕೂಡ ಆನ್ ಮಾಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಗ್ರೀನ್ ಟೀ ಪೌಡರು ತಗೊಂಡು ಬಂದಿದೆ. ಇನ್ನೂ ಬಾಕ್ಸ್ಗೆ ಹಾಕ್ಕೊಂಡಿಲ್ಲ. ಇವಾಗ ತಾನೇ ಇದನ್ನು ಓಪನ್ ಮಾಡಿಕೊಂಡೆ. ನೋಡ್ಕೊಂಡು ಹಾಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಪೌಡರ್ ಹಾಕ್ಕೊಳ್ತೀನಿ. ಬಾಯ್ಲ್ ಆಗಿದೆ ನೋಡಿ, ಇದಕ್ಕೆ ಹಾಕ್ಕೊಳ್ತೀನಿ. ಹಾಲು ಸಕ್ಕರೆ ಏನೂ ಹಾಕೋಂಗಿಲ್ಲ. ಇದು ಚೆನ್ನಾಗಿ ಅದರದ್ದು ಇರುವಂತಹ ಸಾರಾಂಶ ಎಲ್ಲ ಇದಕ್ಕೆ ಇಳ್ಕೋಬೇಕು ನೀರೊಳಗಡೆಗೆ. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪೆಲ್ಲ. ಇವಾಗ ನೋಡಿ, ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ನಾನು. ನೋಡಿ ಕಲರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಬ್ಬರಿಗೆ ಇಷ್ಟು ಸಾಕು, ಅದನ್ನು ತುಂಬ ಕೂಡ ಕುಡಿಬಾರ್ದು. ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಇಟ್ಕೊಳ್ತೀನಿ. ನೋಡಿ, ಅದರ ರಸ ಹಾಕ್ಕೊಳ್ತೀನಿ ಸ್ವಲ್ಪ. ನೋಡಿ, ಇವಾಗ ಕುಡಿಯೋಣ. ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಟೀ. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮನೆಯಲ್ಲೂ ಕೂಡ ನಾವೇ ಪ್ರಿಪೇರ್ ಮಾಡ್ಬೋದು. ಅದನ್ನು ಕೂಡ ತೋರಿಸ್ತೀನಿ. ನಾನು ಒಂದೊಂದ್ಸಲಿ ಹೋಮ್ ಮೇಡ್ ಗ್ರೀನ್ ಟೀನೇ ಮಾಡ್ಕೊಳ್ತಾ ಇರ್ತೀನಿ. ಅದನ್ನು ಕೂಡ ತೋರಿಸ್ತೀನಿ. ಇದಕ್ಕೆ ನೋಡಿ, ಹಾಲು ಹಾಕಿಲ್ಲ ನಾವು, ಹಾಗೂ ಸಕ್ಕರೆನ ಹಾಕಿಲ್ಲ. ಹಾಲು ಸಕ್ಕರೆ ಏನೂ ಹಾಕದೆ ಮಾಡಿರುವಂತಹ ಗ್ರೀನ್ ಟೀ ಇದು. ಯಾರಾದರೂ ಹಾಲು ಬೇಡ ಸಕ್ಕರೆ ಬೇಡ ಅನ್ನೋರಿದ್ರೆ ಈ ರೀತಿ ಗ್ರೀನ್ ಟೀ ಮಾಡಿಕೊಂಡು ಕುಡಿಬೋದು. ಸ್ವಲ್ಪ ನಿಂಬೆಹಣ್ಣು ರಸನ ಇದಕ್ಕೆ
ಸೇರಿಸಿದ್ದೀನಿ, ಯಾಕಂದರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಹೇಳಿ. ನೋಡಿ, ಇವತ್ತು ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು ಗ್ರೀನ್ ಟೀದು. ಅವತ್ತಿಂದ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾನೇ ಅದು ಬಾಕ್ಸನ್ನು ಓಪನ್ ಮಾಡಿರಲಿಲ್ಲ. ಯಾವಾಗಲಾದರೂ ಹೀಗೆ ಬೇಕನ್ಸಿದ್ರೆ ತೊಗೊಂಡು ಬರ್ತೀನಿ, ಕಂಟಿನ್ಯೂಸ್ ಆಗಿ ಏನಿರೋದಿಲ್ಲ. ಇವಾಗ ಒಂದು ಬಾಕ್ಸ್ ತೊಗೊಂಡು ಬಂದಿದ್ದೀನಿ ಅಂದರೆ ಅದು ಮುಗಿದ್ಮೇಲೆ ಬಹಳ ದಿನಕ್ಕೆ ಇನ್ನೊಂದು ಸಲ ತೊಗೊಂಡ್ಬರ್ತೀನಿ. ನಾನೇ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಜಿಂಜರ್ ಟೀ ಮಾಡ್ಕೊಳ್ತೀನಿ, ಶುಂಠಿ ಟೀ ಮಾಡ್ಕೊಳ್ಳೋದು, ಪುದೀನ ಹಾಕಿ ಎಲ್ಲ ಮಾಡ್ಕೊಳ್ಳೋದು, ಹೀಗೆ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಇದನ್ನು ತೊಗೊಂಬರೋದನ್ನು ತುಂಬ ಅಪರೂಪಕ್ಕೆ ತೊಗೊಂಬರ್ತೀನಿ. ಹೇಗಿತ್ತು ಅಂತ ಹೇಳಿ ಇದೊಂದು ಪುಟ್ಟ ವಿಡಿಯೋನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ. ಅಷ್ಟೇ ಅಲ್ಲ, ನೀವು ಒಂದು ಸಲ ತೊಗೊಂಡು ಬಂದು ಕುಡೀರಿ, ಏನಾಗಲ್ಲ, ಒಳ್ಳೆಯದದು. ಗ್ರೀನ್ ಟೀ ತುಂಬಾ ಒಳ್ಳೆಯದು. ಎಲ್ಲ ನೀವು ಕೂಡ ಒಂದು ಸಲ ಗ್ರೀನ್ ಟೀನ ತೊಗೊಂಡು ಬಂದು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.